ಹಾಯ್ ಫ್ರೆಂಡ್ಸ್, ಹೊಸ ಚಿಗುರು ಗಾರ್ಡನಿಗೆ ಸ್ವಾಗತ. ಇದು ಪಡವಲಕಾಯಿ. ಈ ಪಡವಲಕಾಯಿ ಸೀಡ್ಸ್ ಹಾಕಿದ್ದೆ ನಾನು ಮಾಡಿರೋ ತಪ್ಪು ಮಾಡಬೇಡಿ. ಒಂದು ಇದು ಬರುತ್ತಲ್ಲ, ಕ್ಲೇಟ್ ಬರುತ್ತಲ್ಲ, ಅದರಲ್ಲಿ ಸೀಡ್ಸ್ಗಳನ್ನ ಹಾಕಿ ನೋಡಿ. ಇಲ್ಲಾಂದರೆ ಈ ಥರ ಹಾಕಿದ್ರೆ ಅದು ಬೇರೆದು ನೆಟ್ಟರೆ ಬೇಗ ಬರುತ್ತೆ, ಇಲ್ಲಾಂದರೆ ಅದು ಗ್ರೋ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಈ ಥರ ನಾನು ಈ ಥರ ಹಾಕ್ಬಿಟ್ಟೆ. ಅದು ಸೀಡ್ಸ್ ಬರಲ್ವೇನೋ, ಅದು ತುಂಬ ಜಾಸ್ತಿ ದಿನದ್ದು ಸೀಡ್ಸು, ಹಾಗಾಗಿ ಹಾಕಿದ್ದೆ. ಅದ್ರ ಬಂದಿತ್ತು, ಇದರೊಳಗಡೆ ಗ್ರೋ ಬ್ಯಾಗ್ ಒಳಗಡೆ ಹಾಕಿದೆ. ಅದನ್ನ ನಾನು ಬೇರೆ ಕಡೆ ಸ್ವಲ್ಪ ಬಂದಾಗಲೇ, ಗಿಡ ಚಿಕ್ಕದಿದ್ದಾಗಲೇ ಬೇರೆ ಕಡೆ ಇಟ್ಟಿದ್ರೆ ಸರಿಯಾಗೋದು. ನಾನು ಆದರೆ ಏನು ಮಾಡಲಿಲ್ಲ, ಆ ಥರ ನೆಡಲಿಲ್ಲ, ಲೇಟಾಯಿತು. ಹಾಗಾಗಿ ನೋಡಿ, ಇದು ತುಂಬ ಲಾಂಗಾಗಿ ಹಬ್ಬಿದೆ ಗಿಡ, ಬಳ್ಳಿ ಆಗಿಬಿಟ್ಟಿದೆ ಆಲ್ರೆಡಿ. ಅದಕ್ಕೋಸ್ಕರ ಈಗ ಬೇರೆ ಕಡೆ ನೆಲಕ್ಕೆ ನೆಡ್ತಿದ್ದೀನಿ ನಾನು. ಇದನ್ನು ತೆಗೆದು ಕ್ಲೇಟಲ್ಲಿ ನೆಟ್ಟರೆ ಏನು ಉಪಯೋಗ ಅಂತ ಅಂದರೆ, ಗಿಡನ ಬೇರು ಸಹಿತವಾಗಿ, ಮಣ್ಣು ಸಹಿತವಾಗಿ ಇರುತ್ತೆ. ಅದನ್ನು ನಾವು ಎಲ್ಲಿ ಬೇಕಾದ್ರೆ, ಇಲ್ಲ ಬ್ಯಾಗು, ಗ್ರೋ ಬ್ಯಾಗಲ್ಲೋ, ಪಾಟಲ್ಲೋ, ಇಲ್ಲ ನೆಲಕ್ಕೋ ಹಾಕಿದಾಗ ಅದು ಬೆಳವಣಿಗೆಗೆ ಲೇಟ್ ಮಾಡಲ್ಲ. ಹೇಗೆ ಬೆಳೆದಿರುತ್ತೆ ಫಸ್ಟ್, ಅದು ನೆಕ್ಸ್ಟು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಬೇರು ಕೊಟ್ಟು, ಈಗ ನಾನು ಮಣ್ಣು ಸಹಿತವಾಗಿ ಕಿತ್ತಿದ್ರು ಅವ್ರ ಬೇರು ಏನಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅದು ನೆಲಕ್ಕೆ ಹಾಕಿದಾಗ ಅದು ಗ್ರೋ ಆಗೋದು ಸ್ವಲ್ಪ ಲೇಟಾಗಿರುತ್ತೆ. ನೋಡಿ, ಈ ಥರ ನಾನು ಮಾಡಿದ್ದೀನಿ. ಈಗ ನೆಟ್ಟೆ ಅದನ್ನು ನೋಡಿ. ಇದು ರೋಸು, ಈ ಕಲರ್ ನಂಗೆ ತುಂಬ ಇಷ್ಟ. ಇದು ಆಗಿದೆ, ಒಂದು ಹೂವು ಆಗಿದೆ, ಕಲರ್ ಸೂಪರು. ನೋಡಿ, ಇದು ಕನಕಾಂಬರ ಹೂವು ಇಷ್ಟು ಸಿಕ್ಕಿದೆ, ಇವಾಗ ಚೆನ್ನಾಗಿ ಬರ್ತಿದೆ. ಇದು ದಂಟಿನ ಸೊಪ್ಪು, ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ನಾನು ತೆಗೆದೆ, ಇವತ್ತು ಹಾರ್ವೆಸ್ಟ್ ಮಾಡಿದೆ ನಾನು. ನೋಡಿ, ಸಣ್ಣಗೆ ಎಲ್ಲ ಇದೆಯಲ್ಲ, ಅದೆಲ್ಲ ಮತ್ತು ನೆಕ್ಸ್ಟ್ ಬರುತ್ತೆ ದೊಡ್ಡದಾದ್ಮೇಲೆ. ಇದು ಸಬ್ಸಿಗೆ ಸೊಪ್ಪು ನೋಡಿ, ಇಷ್ಟು ಸಿಕ್ಕಿದೆ ಸೊಪ್ಪು. ದಂಟಿನ ಸೊಪ್ಪು ತೆಗೆದ್ಮೇಲೆ, ಹಾರ್ವೆಸ್ಟ್ ಮಾಡಿದ್ಮೇಲೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ತೆಗೆದಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ಬಿಟ್ಟಿದ್ದೀನಿ. ಅದು ಹಾರ್ವೆಸ್ಟ್ ಮಾಡಿದಾಗ ತೋರಿಸ್ತೀನಿ. ನೋಡಿ, ಬೀನ್ಸ್ ಇದು ನಾವು ಅಂತ ಅಂದ್ಕೊಳ್ಳಿ, ಒಂದು 3 ಗ್ರೋ ಬ್ಯಾಗಲ್ಲೋ ಇಲ್ಲ ಪಾಟಲ್ಲೇ ನೆಟ್ಟರೆ ಎಷ್ಟು ನಮ್ಮ ಮನೆಗಾಗೋ ಅಷ್ಟು ಬೀನ್ಸು, ಏನೋ ತರಕಾರಿಗಳು ಸಿಗುತ್ತೆ. ನೈಸರ್ ಅಂದರೆ ಕೆಮಿಕಲ್ ಇಲ್ದನೆಯ ತರಕಾರಿಗಳನ್ನ ನಾವು ಸ್ವಲ್ಪ ಸ್ವಲ್ಪನಾದರೂ ನಮ್ಮ ಮನೆ ಹತ್ರ ಬೆಳ್ಕೊಬೋದು. ಚಿಕ್ಕ ಜಾಗದಲ್ಲೇ, ನಾನು ತುಂಬ ಚಿಕ್ಕ ನನ್ನ ಜಾಗ ಇರೋದು ಮನೆ ಮುಂದೆ, ಆದರೂ ನಾನು ಬೆಳ್ಕೊತೀನಿ ಸ್ವಲ್ಪ ಸ್ವಲ್ಪನಾದ್ರೂ. ನೋಡಿ, ಇಷ್ಟು ಸಿಕ್ಕಿದೆ. ನಾನು ಇನ್ನೂ ಇತ್ತು, ತೆಗಿಲಿಲ್ಲ, ಸ್ವಲ್ಪ ತೆಗೆದೆ. ಇದು ಕೆಸುವಿನ ಎಲೆ ಒಂದು ಸಲ ಆಲ್ರೆಡಿ 2 ಸಲ ತೆಗ್ದಿದ್ದೀನಿ, ಇದಕ್ಕೆ 3ನೇ ಸಲ ತೆಗಿತಿದ್ದೀನಿ. ಪತ್ರೊಡೆ ಮಾಡೋಕ್ಕೆ ಅಂತ ತೆಗೆದೆ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.